ನಮಸ್ತೆ, ವೆಲ್ಕಮ್ ಟು ಕುಸುಮಾಸ್ ಕಿಚನ್. ಇವತ್ತು ನಾನು ಮಾಡುತ್ತಿರುವ ಅಡಿಗೆ ಬಟಾಣಿ ಕಾಳಿನ ಸಿಪ್ಪೆಯ ಚಟ್ನಿ. ಇದಕ್ಕೆ ಬೇಕಾಗುವ ಸಾಮಾನುಗಳನ್ನು ನೋಡೋಣ ಬನ್ನಿ. 1 ಕಪ್ ಬಟಾಣಿ ಸಿಪ್ಪೆ ಎಳೆಯದಾಗಿರುವುದು, 2 ಚಮಚ ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆ, 2 ಚಮಚ ತೆಂಗಿನ ತುರಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆಹಣ್ಣು, 1 ಈರುಳ್ಳಿ, 2 ಹಸಿಮೆಣಸಿನಕಾಯಿ, 1 ಟೊಮೆಟೊ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ಇಂಗು. ಮಾಡುವ ರೀತಿಯನ್ನು ನೋಡೋಣ ಬನ್ನಿ. ಬಾಣಲೆ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಅದು ಬಿಸಿಯಾಗಿದೆ. ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಹುರಿಯೋಣ. ಚೆನ್ನಾಗಿ ಹುರಿದಿದೆ. ಈಗ ಈರುಳ್ಳಿ, ಹಸಿಮೆಣಸಿನಕಾಯಿಯನ್ನು ಹಾಕೋಣ. ಈರುಳ್ಳಿ ಹುರಿದಿದೆ. ಈಗ ಬಟಾಣಿ ಸಿಪ್ಪೆಯನ್ನು ಹಾಕೋಣ. ಸಿಪ್ಪೆ ಹಾಕಿದ್ದೇನೆ, ಅದು ಹುರಿದಿದೆ. ಈಗ ಟೊಮೆಟೊ ಹಾಕೋಣ. ಹಾಕಿದ್ದಾಯಿತು. ಈಗ ಹುಣಸೆಹಣ್ಣನ್ನು ಹಾಕೋಣ. ತೆಂಗಿನಕಾಯಿಯನ್ನು ಹಾಕೋಣ. ಬೆಲ್ಲ, ಉಪ್ಪು, 2 ನಿಮಿಷ ಬಾಡಿಸೋಣ. ಈಗ ಮಿಕ್ಸಿಗೆ ಹಾಕಿ ರುಬ್ಬಿಕೊಂಡು ಬರೋಣ. ಹಾಕಿ ಚಟ್ನಿ ರುಬ್ಬಿದ್ದಾಯಿತು. ಈಗ ಒಗ್ಗರಣೆಯನ್ನು ಕೊಡೋಣ. ಒಲೆ ಮೇಲೆ ಎಣ್ಣೆಯನ್ನು ಇಟ್ಟಿದ್ದೇನೆ. ಎಣ್ಣೆ ಕಾದಿದೆ. ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕೋಣ. ನಂತರ ಇಂಗನ್ನು ಹಾಕೋಣ. ಸಾಸಿವೆ ಜೀರಿಗೆ ಸಿಡಿದಿದೆ. ಇದನ್ನು ಚಟ್ನಿಗೆ ಹಾಕೋಣ. ಬಟಾಣಿ ಸಿಪ್ಪೆಯ ಚಟ್ನಿ ರೆಡಿಯಾಗಿದೆ. ಇದರಲ್ಲಿ ಫೈಬರ್ ಅಂಶ ತುಂಬ ಇದೆ. ಇದು ಇಡ್ಲಿ, ದೋಸೆಗೆ ತುಂಬ ಚೆನ್ನಾಗಿರುತ್ತದೆ. ಮಾಡಿ ನೋಡಿ, ತಿಂದು ಸವಿರಿ.